ಮತ್ತು ನಮ್ಮ ಹತ್ರ ಕೋಕೋ ಗಿಡ, ಆಮೇಲೆ ಜಾಯಿಕಾಯಿ, ಚಕ್ಕೆ, ಲವಂಗ ಪ್ರತಿಯೊಂದು ಗಿಡನೂ ಸಿಗುತ್ತೆ ಸರ್. ನಿಂಬೆ ಗಿಡ, ಇಂಥ ಗಿಡ ಅಂತ ಇಲ್ಲ, ಪ್ರತಿಯೊಂದು ಗಿಡನೂ ಸಿಗುತ್ತೆ. ಅವರಿಗೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಅಂದರೆ, ಯಾರೋ ಹೇಳಿದ್ದು ಕೇಳ್ಕೊಂಡು ಹೋಗಿ ಸುಮ್ಮನೆ ಹಾಕೋದು ಎಲ್ಲ ಮಾಡ್ತಾರೆ. ಅವ್ರು ನಮ್ಮ ಹತ್ರ ಗಿಡ ತಗೊಂಡೋದ್ರೆ ಸರ್, ನಮ್ಮ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಾವು ಇಂಥ ಟೈಮಿಗೆ ಇಂಥ ಗೊಬ್ಬರ ಹಾಕಬೇಕು, ಇಷ್ಟೇ ಆಳ ಗುಂಡಿ ತೆಗಿಬೇಕು, ಹಿಂಗೆ ಕ್ರಾಸಾಗಿ ಇಡಬೇಕು ಸರ್. ನಮ್ಮ ಹತ್ರ ತಗೋಬೇಕು ಅಂದರೆ ಸರ್, ನಾವು ಅವರಿಗೆ ನಮ್ಮ ಹತ್ರ ಒಂದು ಸಲ ಕಸ್ಟಮರ್ ತಗೊಂಡು ಹೋದರೆ ಅವ್ರು ಮತ್ತೆ ರಿಟರ್ನ್ ಬೇರೆ ಯಾರ ಹತ್ರಲ್ಲೂ ಹೋಗಲ್ಲ ಸರ್. ಎಷ್ಟು ಹೊತ್ತಲ್ಲಿ ಮಾಡಿದ್ರು ಅವರಿಗೆ ಇಂಥದ್ದೇ ಹಾಕಬೇಕು, ಇಂಥ ಮೆಡಿಷನ್ನು ಫೋಟೋ ಹೊಡೆದು ಕಳಿಸಿ, ಇಲ್ಲ ಅಂಥ ಅವಶ್ಯಕತೆ ಇದೆ ಅಂತ ಅಂದರೆ ನಾವೇ ಹೋಗಿ ನೋಡ್ಕೊಂಬಂದ್ಬಿಡ್ತೀವಿ ಸರ್. ಅದು ಬೆಳೀತಾ 10 ವರ್ಷ 15 ವರ್ಷ ದಾಟಿದ್ರೆ ಸರ್ 35ರಿಂದ 40 ಅಡಿ ಹೋಗುತ್ತೆ. ಆಗ ಒಂದು ಮರದಲ್ಲಿ 1 ಕ್ವಿಂಟಾಲ್ ತನಕ ಕುಯ್ಬೋದು ಸರ್ ಹಸಿಮೆಣಸನ್ನು. 1 ಕ್ವಿಂಟಾಲ್ ತನಕ ಕುಯ್ಬೋದು ಸರ್. 20 kg ಅಂತೂ ಗ್ಯಾರಂಟಿ ಸಿಗುತ್ತೆ ಸರ್ ಡ್ರೈ ಆದರೆ. ಸರ್ ಎಲ್ಲ ವಿಚಾರ ಮಾತನಾಡಿದ್ರಿ, ರೇಟ್ ಬಗ್ಗೆ ಹೇಳಲೇ ಇಲ್ಲ ಸರ್. ನೀವು 10 ಕಡೆ ವಿಚಾರ ಮಾಡಿ ಬನ್ನಿ ಸರ್, ಎಲ್ಲರಿಗಿಂತ ಬೆಸ್ಟ್ ಪ್ರೈಸಲ್ಲಿ ನಾವು ಕೊಡ್ತೀವಿ ಸರ್. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸರ್, ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀವಿ, ಡೆಲಿವರಿನೂ ಸಹಿತ ಕೊಡ್ತೀವಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಪ್ರದೀಪ್ ಅಂತ ಸರ್. ನಾವು ದುರ್ಗಾಂಬ ನರ್ಸರಿ ಅಂತ ಸರ್ ಸುಮಾರು 15 ವರ್ಷದಿಂದ ಮಾಡ್ಕೊಂಡು ಬಂದಿದ್ವಿ ಸರ್. ಇದು ಹಾಸನ್ ಸಕಲೇಶ್ಪುರ ಸೆಂಟ್ರ್ ಸರ್, ಬಾಳ್ಯಪೇಟೆಯಿಂದ 5 ಕಿಲೋಮೀಟರ್ ಆಗುತ್ತೆ ಸರ್, ಜಮನಹಳ್ಳಿ ಅಂತ ಸರ್. ಬನ್ನಿ ಸರ್, ನಮ್ಮ ನರ್ಸರಿನ ತೋರಿಸ್ಕೊಡ್ತೀನಿ ಸರ್. ನಮ್ಮಲ್ಲಿ ಜಾಸ್ತಿ ನೆಲ್ಯಾಣಿ, ಗ್ರೀನ್ ಗೋಲ್ಡು, ಏಲಕ್ಕಿ ಸಿಗುತ್ತೆ. ಕಾಫಿ, ಮೆಣಸು, ಮತ್ತು ಮೆಣಸಲ್ಲಿ 10 ಥರ ಪನ್ನೀರ್ 1ಇಂದ 10 ತನಕ ಸಿಗುತ್ತೆ. ಸಿಗಂಧಿನಿ ಅಂತ ಸಿಗುತ್ತೆ. ಆಮೇಲೆ ಕಾಫಿಲಿ ರೋಬಸ್ಟಾ, ಚಂದ್ರಗಿರಿ, ತುಂಬ ವೆರೈಟಿ ಇದೆ ಸರ್. ಎಲ್ಲ ವೆರೈಟಿನೂ ಮಾಡ್ತೀವಿ. ಮತ್ತು ನಮ್ಮ ಹತ್ರ ಕೋಕೋ ಗಿಡ, ಆಮೇಲೆ ಜಾಯಿಕಾಯಿ, ಚಕ್ಕೆ, ಲವಂಗ ಪ್ರತಿಯೊಂದು ಗಿಡನೂ ಸಿಗುತ್ತೆ ಸರ್. ನಿಂಬೆ ಗಿಡ, ಇಂಥ ಗಿಡ ಅಂತ ಇಲ್ಲ, ಪ್ರತಿಯೊಂದು ಗಿಡನೂ ಸಿಗುತ್ತೆ. ಇದೇ ನೋಡಿ, ಯಾವ ಗಿಡ ಸರ್ ಇದು ಧೂಪದ ಗಿಡ ಅಂತ ಸರ್. ಇದು ಏನು ವಿಶೇಷ ಸರ್, ಇದು ಮೆಣಸು ಹಾಕ್ಲಿಕ್ಕೆ ತುಂಬ ಒಳ್ಳೆ ಇದು ಅಂದರೆ ಇವು ರೆಕ್ಕೆ ಎಲ್ಲ ಜಾಸ್ತಿ ಮರ್ಗಸಿ ಮಾಡ ಅಂತ ಏನಿರಲ್ಲ ಸರ್. ಬೇಗ ಗ್ರೌತ್ ಆಗುತ್ತೆ, ಹೈಟ್ ಬೆಳೆಯುತ್ತೆ. ಪೆಪ್ಪರು ನೀಟಾಗಿ ಅಂಟುತ್ತೆ ಸರ್. ಇದಕ್ಕೆ ಬೇರಿದೆಯಲ್ಲ ಸರ್, ಹಿಡ್ಕೊಂಡು ಬೇಗ ಬೆಳೆಯುತ್ತೆ ಸರ್. ಆಮೇಲೆ ಮರ್ಗಸಿ ಮಾಡೋ ಅಂಥದ್ದು ಏನೂ ಇರಲ್ಲ, ಮೇಲ್ಗಡೆ ಛತ್ರಿ ಥರ ನೆರಳು ಬಂದಂಗೆ ಆಗುತ್ತೆ. ಇವೇ ಅದ್ರ ಪಾಡಿಗೆ ಅದೇ ಉದುರು ಬಿದ್ದೋಗುತ್ತೆ ಸರ್. ಸರ್ ನೋಡಿ, ಇದು ಏಲಕ್ಕಿ ಗ್ರೀನ್ ಗೋಲ್ಡ್ ಅಂತ ನೋಡಿ. ರೂಟ್ಸ್ ಎಲ್ಲ ಯಾವ ಥರ ಬಂದಿದೆ, 2 ನೋಡಿ ಸರ್, ಬಂದಿದೆ. ಇದು 2 ಈಗಲೇ ನೋಡಿ ಚಿಕ್ಕದು, 2ರಿಂದ 3 ಕಂದು ಬರ್ತಾ ಇದ್ದಾವೆ ಸರ್. ಇದನ್ನು ಸರ್ ಯಾವ ಥರ ಹಾಕೋದು ಅಂತಂದರೆ, ಇದು ಕಪ್ಪು ಮಣ್ಣಿಗೂ ಹಾಕ್ಬೋದು, ಕೆಂಪು ಮಣ್ಣಿಗೂ ಹಾಕ್ಬೋದು. ಅಂದರೆ 50% ಶೇಡ್ ಇರಬೇಕು, ನೆರಳು ಜಾಸ್ತಿ ಇರಬೇಕು. ನೀವು ಅಡಿಕೆಗಂತೂ ಸೂಪರ್ ಒಳಗಡೆ ಇದ್ದರೆ. ಮತ್ತು ಬಯಲು ಜಾಗಕ್ಕೆ ಹಾಕೋಕ್ಕಾಗಲ್ಲ ಸರ್. ಇದನ್ನು ಬಯಲು ಜಾಗಕ್ಕೆ ಇದನ್ನು ಹಾಕೋಕ್ಕಾಗಲ್ಲ, ಬಿಸಿಲಿಗೆ ಆಗಲ್ಲ. ಶೀತ ನಾಟಿ ಸರ್. ಇದೇನು ಮಾಮೂಲಿ ಸರ್, 1.5 ಅಗಲ ತೆಗೆದು ಕೆಳಗೆ ಒಂದು ಅರ್ಧ ಮುಕ್ಕಾಲು ಅಡಿ ತೆಗೆದು ಈ ಬುಟ್ಟಿ ಕೂರಷ್ಟು ಜಾಗ ಸರ್ ಹಾಕಿ ಸ್ವಲ್ಪ ಮಣ್ಣು ಏರಿಸ್ಬಿಟ್ರೆ ಆಯಿತು ಸರ್. ಗೊಬ್ಬರ ಹಾಕ್ಬೇಕು ಸರ್. ಬೇವಿನ ಹಿಂಡಿ ಹಾಕ್ಬೇಕಾದ್ರೆ ಬೇವಿನ ಹಿಂಡಿ ಅದು ಹಾಕಿದ್ರೆ ಸಾಕು, ಮತ್ತೆ ಇನ್ನೇನು ಬೇಡ ಸರ್. ಅದು ನೀಟಾಗೆಲ್ಲ ಬೇರೆ ಬಿಟ್ಟ ಮೇಲೆ ಬೇರೆ ಇದ್ದಾವೆ. ನಮ್ಮ ಇದಿದ್ರೆ ನಾವು ಹೇಳ್ತೀವಿ ಸರ್, ಇಂತಿಂಥ ಗೊಬ್ಬರ ಹಾಕಬೇಕು ಅಂತ ಹೇಳಿ ಮಾಡ್ಬಿಟ್ಟು ಕೊಡ್ತೀವಿ ಸರ್. ನಿಮ್ಮ ಹತ್ರ ಮೆಣಸು ಸಿಗುತ್ತಲ್ಲ? ಹೌದು ಸರ್. ಮೆಣಸು ತಗೊಂಡೋಗ್ತಾರೆ, ಅವ್ರಿಗೆ ಸರಿಯಾಗಿ ಬರಲ್ಲ, ಯಾಕೆಂದ್ರೆ ಬೆಳೆಯಲ್ಲ. ಅವ್ರು ಏನೇನು ತಪ್ಪುಗಳು ಮಾಡ್ತಾರೆ, ಅಥವಾ ನಿಮ್ಮದೇ ತಪ್ಪು ಹೇಳ್ತಾರೆ, ಅವ್ರು ನರ್ಸರಿ ಅವ್ರು ಸರಿಯಾಗಿ ಕೊಡಲಿಲ್ಲ ಅಂತ ಹೇಳಿ? ಇಲ್ಲ ಸರ್, ನಾವು ಯಾವುದೇ ರೀತಿ ಮೆಡಿಷನ್ ಮಾಡ್ದಲೇ ನೀಟಾಗಿ ಬೆಳೆದಿರ್ತೀವಿ ಸರ್. ಅವರಿಗೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಅಂದರೆ, ಯಾರೋ ಹೇಳಿದ್ದು ಕೇಳ್ಕೊಂಡು ಹೋಗಿ ಸುಮ್ಮನೆ ಹಾಕೋದು ಎಲ್ಲ ಮಾಡ್ತಾರೆ. ಅವ್ರು ನಮ್ಮ ಹತ್ರ ಗಿಡ ತಗೊಂಡೋದ್ರೆ ಸರ್, ನಮ್ಮ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಾವು ಇಂಥ ಟೈಮಿಗೆ ಇಂಥ ಗೊಬ್ಬರ ಹಾಕಬೇಕು, ಇಷ್ಟೇ ಆಳ ಗುಂಡಿ ತೆಗಿಬೇಕು, ಹಿಂಗೆ ಕ್ರಾಸಾಗಿ ಇಡಬೇಕು, ಈಗ ಉತ್ತರಕ್ಕೆ ಇಡ್ಬೇಕಾ ದಕ್ಷಿಣಕ್ಕೆ ಇಡ್ಬೇಕಾ, ಮರ ಯಾವ ಥರ ಹೋಗಿದೆ ನೋಡಿ ಅಂತ ಎಲ್ಲ ಹೇಳ್ಕೊಡ್ತೀವಿ. ನಮ್ಮ ಕಾಂಟ್ಯಾಕ್ಟ್ ತಗೊಂಡ್ರೆ ಸರ್, ನಾವು ಪ್ರತಿಯೊಂದು ಟೈಮಲ್ಲೂ ಅವ್ರಿಗೆ ಎಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ರು ಇಂಥ ಗೊಬ್ಬರನೇ ಹೊಡಿಬೇಕು, ಹಿಂಗಾಗಿದೆ ಅಂದರೆ ಈ ಥರ ಆಗಿದೆ ಅಂತ ಅಂದರೆ ಹೇಳ್ಕೊಡ್ತೀವಿ ಸರ್ ನಾವು. ಏಲಕ್ಕಿ ಮಾಡಿದ ನಂತರ ಇಲ್ಲಿ ಯಾವಾಗಿಂದ ಶುರು ಆಗುತ್ತೆ ಇದರಲ್ಲಿ ಸರ್? ಇದು 1.5 ವರ್ಷದ ಮೇಲೆ ಬರೋಕ್ಕೆ ಶುರುವಾಗುತ್ತೆ ಸರ್. ಇವು ಕಮರ್ಷಿಯಲ್ ಆಗಿ ಬೇಕು ಅಂದರೆ 3.5 ವರ್ಷದ ಮೇಲೆ ಸರ್ ಕಮರ್ಷಿಯಲ್ ಆಗಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ಬರುತ್ತೆ. 1 ವರ್ಷದಲ್ಲಿ ಶುರುವಾಗುತ್ತೆ ಸರ್. ಸ್ವಲ್ಪ ಕೊನೆ ಬರ್ತಾ ಶುರುವಾಗಿ 2 ವರ್ಷ 3 ವರ್ಷ ಕಳೆದ ತಕ್ಷಣ ಫುಲ್ ಬಿಡುತ್ತೆ ಸರ್. ಬನ್ನಿ ಸರ್. ಇದು ಕಾಫಿ ಸರ್. ಸರ್ ಇದು RNTC ಅಂತ ರೋಬಸ್ಟದಲ್ಲಿ 2 ನೀರು ಗಿಡ ಸರ್. ಇದು ಕಳೆದ ವರ್ಷದ ಗಿಡ ಇಟ್ಟಿರೋದು ಸರ್. ಸ್ವಲ್ಪ ರೈತರು ಏನು ಮಾಡ್ತಾರೆ, ದೊಡ್ಡದು ಶೀತ ಇರೋ ಜಾಗಕ್ಕೆಲ್ಲ ಸ್ವಲ್ಪ ದೊಡ್ಡದು ಬೇಕು ಗಿಡ ಹಾಕೋಕ್ಕೆ ಅಂತ ಹೇಳ್ತಾರೆ. ಈಗ ಈ ವರ್ಷದಾದರೆ ಸ್ವಲ್ಪ ಚಿಕ್ಕ ಶೀತ ಆಗಿ ಅದು ಹೋಗುತ್ತೆ ಅನ್ನಂಗಿದ್ರೆ 2 ವರ್ಷದ ಗಿಡ ಸೆಲೆಕ್ಟ್ ಮಾಡ್ಕೋತಾರೆ ಸರ್.
ಇದು ನೀಟಾಗಿ ಬೇರು ಹಿಡಿಯುತ್ತೆ ಅಂತೇಳಿ, ದೊಡ್ಡದಿರುತ್ತೆ ಅಂತೇಳಿ, ನೆರಳಿನ ಅವಶ್ಯಕತೆ ಕಡಿಮೆ ಇರುತ್ತೆ ಅಂತೇಳಿ ಇದನ್ನು ಸೆಲೆಕ್ಟ್ ಮಾಡ್ಕೊತಾರೆ ಸರ್. ಇದು 2 ವರ್ಷದ್ದು. ಸರಿ, ನರ್ಸರಿ ಮಾಡ್ಲಿಕ್ಕೆ ಸರ್ ನೀವು ಬೀಜಗಳೆಲ್ಲ ಹೇಗೆ ತರ್ತೀರಿ? ಯಾವ ತರ ಆಯ್ಕೆ ಮಾಡ್ತೀರಾ ಬೀಜಗಳನ್ನ? ಸರ್ ನಾವು ಕಾಫಿ ಬೋರ್ಡಿಂದ ತರ್ತೀವಿ ಸರ್ ಬೀಜ. ಅಲ್ಲಿ ಸೆಲೆಕ್ಟೆಡ್ ನಮಗೆ ಈಗ ಚಂದ್ರಗಿರಿ ಬೇಕು ಅಂದರೆ ಅದ್ರ ಬೀಜ ಕೊಡ್ತಾರೆ, ರೋಬಸ್ಟ್ ಅದು RNTC ಬೇಕು ಅಂದರೆ ಅದ್ರ ಕೊಡ್ತಾರೆ. ಯಾವ್ದು ಬೀಜ ಕೇಳ್ತೀವಿ ಸರ್ ಆ ಬೀಜಗಳನ್ನು ನಾವು ತಗೊಬಂದು ಕೆಳಗಡೆ ಬೆಡ್ ಮಾಡ್ತೀವಿ ಸರ್. ಮೊದಲು ಬೆಡ್ ಆ ಕಡೆ ಮಾಡಿರೋದು ಇದೆ ಸರ್, ಬೆಡ್ ಮಾಡಿ ಬೀಜ ಹಾಕ್ತೀವಿ ಸರ್. ಬೀಜ ಹಾಕ್ತೀವಿ. ಬೀಜ ಹಾಕಿ ಅದು 2 ಎಲೆ ಬಂದಮೇಲೆ ಸರ್ ಅದನ್ನು ತೆಗೆದು ಈ ಥರ ಬಾಸ್ಕೆಟ್ ಮಾಡಿ ಈ ಬಾಸ್ಕೆಟಿಗೆ ಹಾಕಿ ಹಿಂಗೆ ಜೋಡಿಸ್ಬಿಡ್ತೀವಿ ಸರ್. ಈ ಥರ ಜೋಡಿಸ್ಮೇಲೆ ಅದಕ್ಕೆ ಯಾವ್ಯಾವ್ದು ಮೆಡಿಸಿನ್ ಬೇಕು, ನೀರು ಬೇಕು, ಯಾವ ಥರ ನೋಡಿ ಅದು ಐಟ್ ಬರ್ತಾ ಇದ ಮಾಡ್ತೀವಿ ಸರ್. ನೆಟ್ಟಲ್ಲಿ ಹಾಕಿದ್ರೆ ಇದು ಸರ್ ನೆಟ್ಟು ಅಂದರೆ ಇದು ನೆರಳು ಬೇಕು ಸರ್. ಮತ್ತು ಆ ಕಡೆ ಪ್ರಾಣಿಗಳು ಅವು ಇವು ಬಂದು ಅದು ಇದು ಕೆರೆದು ಗಿಡ ಎಲ್ಲ ಹಾಳು ಮಾಡ್ತೇವೆ ಅನ್ನೋದು ಉದ್ದೇಶಕ್ಕೋಸ್ಕರ ನೆಟ್ಟು ಹಾಕಿರ್ತೀವಿ. ಇದು ಮೇಲ್ಗಡೆ ನೆರಳಿಗೋಸ್ಕರ ಹಾಕಿರ್ತೀವಿ ಸರ್. ಈಗ 9 ಅಡಿಗೆ ನೆಡವಿದಾವೆ ಸರ್, 6 ಅಡಿ ರೋಬಸ್ಟ ಇದ್ದಾವೆ ಸರ್, 8 ಅಡಿಗೆ ನೆಡವಿದ್ದಾವೆ. ಆಮೇಲೆ ರೋಬಸ್ಟ 10 ಅಡಿ ರೋಬಸ್ಟ್ಗೆ ಸರ್ ಸೆಂಟ್ರಿಗೆ ಅಂಡರ್ಲೈನ್ ಮಾಡಿ ನೆಡ್ತಾರೆ. ಅದು ಚಂದ್ರಗಿರಿ ಎಲ್ಲ ಮಾಡಿ ನೆಡ್ತಾರೆ ಸರ್. ಮಧ್ಯ ಹಾಕ್ತಾರೆ. ಸ್ವಲ್ಪ ದೊಡ್ಡದು ಬಂದಮೇಲೆ ಅವು ಚಿಕ್ತು. ಇದು ಫಸ್ಲು ಬಿಟ್ಟು ಒಂದು 5-6 ವರ್ಷಕ್ಕೆ ಕಟ್ ಮಾಡಿ ಹಾಕ್ತಾರೆ. ಅವಕ್ಕೆ ಜಾಗ ಸ್ಪೇಸ್ ಬೇಕು ಅಂತ ಸರ್, ಆ ಥರ ಮಾಡ್ತಾರೆ. ಮಾಮೂಲಿ ಸರ್ ಏನಿಲ್ಲ ಸರ್, ಮಾಮೂಲಿ ಲೈನ್ ಹಿಡಿದು ನೆಟ್ಟು, ಕುಂಡಿ ನೆಟ್ಟು, ಅದಕ್ಕೆ ಏನೇನು ಬೇಕು ಗೊಬ್ಬರ ಹಾಕಿ ಬೆಳವಣಿಗೆ ಅಷ್ಟೇ ಸರ್, ಬೇರೆ ಏನಿಲ್ಲ. ಚಂದ್ರಗಿರಿಗೆಲ್ಲ ಮೆಡಿಸನ್ ಇರುತ್ತೆ, ರೋಬಸ್ಟಕ್ಕೆಲ್ಲ ಏನು ಮೆಡಿಸನ್ ಏನಿಲ್ಲ ಸರ್. ದನಿನ ಗೊಬ್ಬರ ಹಾಕಿದ್ರೆ ಸಾಕು, ಬೇರೆ ಇನ್ನೇನು ಬೇಡ ಬೇಕಿದ್ರೆ. ಸರ್ 3 ವರ್ಷಕ್ಕೆ ಬರುತ್ತೆ ಸರ್ ಕಾಫಿ. 3 ವರ್ಷಕ್ಕೆ ಬರುತ್ತೆ ಸರ್. ಕಮರ್ಷಿಯಲ್ ಆಗಿ 3-3.5-4 ವರ್ಷಕ್ಕೆ ಬಂದೇ ಆಯಿತು. ಈಗ 2 ವರ್ಷಕ್ಕೆ ಬರುತ್ತೆ ಸರ್ ಕಾಫಿ. 2 ವರ್ಷಕ್ಕೆ ಬರುತ್ತೆ. ಚೆನ್ನಾಗಿ ನಾವು ನೋಡಿದ್ರೆ 2 ವರ್ಷಕ್ಕೆ ಬರೋಕ್ಕೆ ಶುರುವಾಗುತ್ತೆ. ಕಮರ್ಷಿಯಲ್ ಆಗಂತೂ 4 ವರ್ಷಕ್ಕೆ ಬಂಪರ್ ಬರುತ್ತೆ. ಬೀಜದಿಂದಲೇ ಮಾಡಿರೋದು ಸರ್. ಬೇರೆದೆಲ್ಲ ಜಾಯ್ಕಾಯಿ ಅವೆಲ್ಲ ಕ್ರಾಫ್ಟೆಡ್ ಮಾಡಿರೋದು ಇದ್ದಾವೆ ಸರ್. ಬೇರೆ ಎಲ್ಲವೂ ಸಿಗ್ತವೆ. ಅದು ಜಾಯ್ಕಾಯಿ, ಬಟರ್ ಫ್ರೂಟ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ, ಕಸಿ ಮಾಡಿರೋ ಅಂಥದ್ದು. ಆದರೆ ಕಾಫಿ ಎಲ್ಲ ನಾವು ಬೀಜದಿಂದಲೇ ಮಾಡೋದು ಸರ್. ಹೌದು ಸರ್. ಆಮೇಲೆ ತುಂಬ ವೆರೈಟಿ ಇದೆ ಸರ್ ನಮ್ಮ ಹತ್ರ. ಮೆಣಸಲ್ಲಿ 1ರಿಂದ 10 ತನಕ ಇದೆ, ಪನ್ನೀರ್ 1, 10 ತನಕ ಇದೆ, ಸಿಗಂಧಿನಿ ಇದೆ. ತುಂಬ ವೆರೈಟಿ ಇದೆ ಸರ್ ನಮ್ಮ ಹತ್ರ. ಆ ಕಡೆ ಪಾತಿಯಲ್ಲಿ ಇದೆ ಬೇಕಾದ್ರೆ. ಮಾರ್ಕೆಟಲ್ಲಿ ತುಂಬಾ ಜನ ನರ್ಸರಿ ಇಟ್ಕೊಂಡಿದ್ದಾರೆ, ನಿಮ್ಮ ಹತ್ರನೇ ಯಾಕೆ ತಗೋಬೇಕು ಸರ್? ನಮ್ಮ ಹತ್ರ ತಗೋಬೇಕು ಅಂದರೆ ಸರ್ ನಾವು ಅವರಿಗೆ ನಮ್ಮ ಹತ್ರ ಒಂದ್ಸಲ ಕಸ್ಟಮರ್ ತಗೊಂಡು ಹೋದರೆ ಅವ್ರು ಮತ್ತೆ ರಿಟರ್ನ್ ಬೇರೆ ಯಾರ ಹತ್ರಲ್ಲೂ ಹೋಗಲ್ಲ ಸರ್. ಎಷ್ಟು ಹೊತ್ತಲ್ಲಿ ಮಾಡಿದ್ರು ಅವರಿಗೆ ಇಂಥದ್ದೇ ಹಾಕಬೇಕು, ಇಂಥ ಮೆಡಿಷನ್ನು ಫೋಟೋ ಹೊಡೆದು ಕಳಿಸಿ, ಇಲ್ಲ ಅಂಥ ಅವಶ್ಯಕತೆ ಇದೆ ಅಂತ ಅಂದರೆ ನಾವೇ ಹೋಗಿ ನೋಡ್ಕೊಂಬಂದ್ಬಿಡ್ತೀವಿ ಸರ್. ಸರ್ ಇದು ನಮ್ಮದು ಪೆಪ್ಪರು ಸರ್. ಇದು ಪನ್ನೀರ್ ಹಣ್ಣು ಸರ್. 1 ಲಕ್ಷ ಗಿಡ ಮಾಡಿದ್ವಿ ಸರ್ ಈ ಸಲ. ಇದೆಲ್ಲ ಫುಲ್ ಇದೆ ಸರ್. ಇದು ಸ್ವಲ್ಪ ಓಪನ್ ಮಾಡಿದ್ವಿ ಅಷ್ಟೇ, ಅಂದರೆ ಎಲ್ಲ ಓಪನ್, ಮಳೆ ಇರೋದ್ರಿಂದ ಸರ್ ಓಪನ್ ಮಾಡೋಂಗಿಲ್ಲ. ಮಳೆ ಜಾಸ್ತಿ ನೀರು ಬೀಳಂಗಿಲ್ಲ, ಈಟಲ್ಲಿ ಇರಬೇಕು ಅಂತ ನೋಡಿ. ಇದು ನಿಮಗೆ ಅಂತ ಇದು ಈಗ ಇಷ್ಟು ಓಪನ್ ಮಾಡಿದ್ವಿ ಸರ್. ಇವಿನ್ನೂ ಸರ್ ಇನ್ನೂ ಒಂದು 20ರಿಂದ 25 ದಿನ ಬೇಕು ಸರ್ ಸೇಲ್ ಮಾಡೋಕ್ಕೆ. ಇನ್ನೂ ಬಂದಿಲ್ಲ ಸರ್. ಇದು ಇನ್ನೂ ಸ್ವಲ್ಪ ಹೈಟ್ ಆಗಬೇಕು, ಚಿಗುರು. ಸೇಲಿಗೆ ಬಂದಿಲ್ಲ ಸರ್ ಅವು, ಸೇಲಿಗೆ ಬಂದಿಲ್ಲ. ಇನ್ನೊಂದು 20 ದಿನ ಬೇಕು ಸರ್. 20 ದಿನ ಬಂದರೆ ಕೊಟ್ಬಿಡ್ತೀವಿ ಸರ್, ಸೇಲ್ ಮಾಡ್ತೀವಿ ಸರ್. ಇದನ್ನು ನಾಟಿ ಸರ್, ಇದು ಶೀತ ಇರಬೇಕು. ಮತ್ತು ಮಾಮೂಲಿ ಗಿಡದ ಬಡ್ಡೆ, ಮರದ ಬಡ್ಡೆಗೆ ಒಂದು 1/2 ಮುಕ್ಕಾಲು ಅಡಿಯಷ್ಟು ಬಿಟ್ಟು ಸರ್, ಈ ಬುಟ್ಟಿ ಕೂರಷ್ಟು ಮಾತ್ರ ಗುಂಡಿ ತೆಗೆದು ಅದು ಮರ ಯಾವ ಕಡೆಗೆ ಹೋಗಿದೆ ಆ ಕಡೆಗೆ ಒಂದು ಸ್ವಲ್ಪ ಕ್ರಾಸ್ ಮಾಡಿಬಿಟ್ಟು ಹಾಕೋದು ಸರ್. ಇದಕ್ಕೂ ಕೆಳಗಡೆಗೆ ಮಾಮೂಲಿ ಇದು ಬರುತ್ತಲ್ಲ ಸರ್, ಹೊಂಗೆ ಹಿಂಡಿ ಹಾಕ್ಬೇಕಾದ್ರೆ, ನೆಡ್ಬೇಕಾದ್ರೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಅದನ್ನು ಹಾಕಿ ಸ್ವಲ್ಪ ಹಾಕ್ಬಿಟ್ಟು ನೆಟ್ಬಿಟ್ರೆ ಸಾಕು ಸರ್. ಆಮೇಲೆ ಅದು ಬೇರೆ ಬಿಡೋಕ್ಕೆ ಶುರುವಾಗುತ್ತೆ. ಆಮೇಲೆ ದನಿನ ಗೊಬ್ಬರ ಹಾಕಿದ್ರೆ ಸಾಕು ಸರ್. ದನಿನ ಗೊಬ್ಬರ ಹಾಕಿದ್ರೆ ತುಂಬ ಒಳ್ಳೆಯದು ಸರ್ ಇದಕ್ಕೆ. ಎಷ್ಟು ವರ್ಷಕ್ಕೆ ಈಲ್ಡ್ ಶುರು ಆಗುತ್ತೆ ಸರ್? ಇದು ನಾವು ಯಾವ ಥರ ನೋಡ್ಕೋತೀವಿ ಆ ಥರ ಸರ್. ಬೇಗ 2 ವರ್ಷಕ್ಕೆಲ್ಲ ಬಂದ್ಬಿಡುತ್ತೆ ಸರ್. ಹೈಟ್ ಒಂದು 8-9 ಅಡಿಯಷ್ಟು ಹೈಟ್ ಮೇಲ್ಗಡೆ ಬೆಳೆಯುತ್ತೆ ಸರ್. 2 ವರ್ಷಕ್ಕೆ ಬಂದ್ಬಿಡುತ್ತೆ. ಆಮೇಲೆ ಕಮರ್ಷಿಯಲ್ ಆಗಿ ಸರ್ 4ರಿಂದ 5 ವರ್ಷ ಬೇಕಾಗುತ್ತೆ ಸರ್. ಇದು 4 ವರ್ಷ ಬೇಕಾಗುತ್ತೆ. ಹೌದು ಸರ್. 1-2 ಬಿಟ್ಕತಾ ಬಂದು 1-2 ಕಡಿಮೆ ಏನಲ್ಲ, ಬರ್ತಾ ಇರುತ್ತೆ. ಒಂದು ಅರ್ಧ kg ಹಿಂಗೆಲ್ಲ ಬರ್ತಾ ಲಾಸ್ಟಿಗೆ ಜಾಸ್ತಿ ಬಿಡುತ್ತೆ ಸರ್. ಒಂದು 4-5 ವರ್ಷ ಬಿಟ್ಬಿಟ್ರೆ ತುಂಬ ಫಸಲು ಬಿಡುತ್ತೆ ಸರ್. ಈ ಮೆಣಸು ಬಳ್ಳಿನ ಯಾವ್ಯಾವ ಮರಗಳಿಗೆಲ್ಲ ಹಬ್ಬಿಸ್ಬೋದು ಸರ್? ಇದು ಕಾಮನ್ ಆಗಿ ಪ್ರತಿಯೊಂದು ಮರಕ್ಕೂ ಹಬ್ಬುತ್ತೆ ಸರ್. ಇದು ಎಲ್ಲ ಮರಕ್ಕೂ ಹಬ್ಬುತ್ತೆ ಸರ್. ತೋಟದಲ್ಲಿ ಎಲ್ಲ ಮರ ಇರಲ್ವಲ್ಲ, ಕೆಲವು ಮಾತ್ರ. ಇದನ್ನ ಸರ್ ಅಡಿಕೆಗೆ ಹಾಕ್ತಾರೆ, ಹಂಗೆ ಕಂಬನೂ ಹಾಕಿ ನೆಟ್ಟಿ ಮೆಸ್ ಕಟ್ಟು ಅದನ್ನು ಬೆಳೆ ಮಾಡ್ತಾರೆ. ತೆಂಗುಗೆ ಹಾಕ್ತಾರೆ. ನಮ್ಮ ಕಡೆ ಅಂದರೆ ಮಲೆನಾಡು ಭಾಗದಲ್ಲಿ ಶಿಲ್ವಾರ, ಧೂಪ ಮತ್ತು ಪಯಣಿ. ಈಗ ಪಯಣಿ, ಧೂಪ ಎಲ್ಲ ಅದಕ್ಕಾಗಿ ಪ್ರಾಪರಾಗಿ ಬಂದ್ಬಿಟ್ಟಿದ್ದಾವೆ ಸರ್ ಮೆಣಸು ಬೆಳೆಯೋಕ್ಕಾಗಿ. ಒಂದು ವರ್ಷದ ತನಕ ಸರ್ ಕಟ್ಕೊಳ್ತಾ ಹೋದರೆ ಅದು ಚಿಗುರುತ್ತಾ ಹೋದಂಗೆ ಆಮೇಲೆ ಗ್ರಿಪ್ಪಾಗಿ ಹಿಡ್ಕೊಂಡ್ಬಿಟ್ರೆ ಹೋಗ್ಬಿಡುತ್ತೆ ಸರ್. ಅದು ಮತ್ತು ಮೇಕ್ಕೆ ಹೋಗ್ಬಿಡುತ್ತೆ. ಅಡಿಕೆಗೆ ಸ್ವಲ್ಪ ಕಟ್ತಲೇ ಇರ್ಬೇಕು ಸರ್. ಚಿಗುರು ಹೋದಂಗೆ ಜಾರುತ್ತೆ ಅದು. 1 ವರ್ಷ 1.5 ವರ್ಷ ತನಕ ಕಟ್ಟಿದ್ರೆ ಸರ್ ಆಮೇಲೆ ಕಟ್ಟೋ ಅವಶ್ಯಕತೆನೇ ಇರಲ್ಲ.
ಸೀದಾ ಮೇಕ್ ಹೋಗ್ಬಿಡುತ್ತೆ ಸರ್. ನೀರು ಬೇಕು ಸರ್, ಶೀತ ಇರಬೇಕು. ಶೀತ ಇರಬೇಕು. ಹೌದು ಸರ್. ಮೆಣಸು ಬೆಳೆಯೋಕ್ಕೆ ಸರ್ ಈಗ ಬಿಸಿಲು ಇರಬೇಕು, ನೆರಳು ಇರಬೇಕು, ಆ ಥರ ವಾತಾವರಣ ಆಗಬೇಕು. ಪೂರಾ ಶೀತ ಆಗ್ಬಿಟ್ರೆ ಕೊಳೆ ರೋಗ ಬಂದ್ಬಿಡುತ್ತೆ ಸರ್. ಆಮೇಲೆ ಪೂರಾ ಬಿಸಿಲು ಆಗ್ಬಿಟ್ರೆ ಒಣಗೋಗ್ಬಿಡುತ್ತೆ. ಆ ಥರ ಒಟ್ಟು ತೋಟದಲ್ಲಿ 50-50 ಇರಬೇಕು. ತೋಟದಲ್ಲಿ ಹಾಂ, ಬೆಳಿಬೋದು ಸರ್ ತೋಟದಲ್ಲಿ. ಸರ್ ಒಂದು 5 ಅಡಿ ಹೈಟ್ ಬರೋ ತನಕ ಸರ್ ಅದಕ್ಕೆ ಸ್ವಲ್ಪ ಕಷ್ಟ. ಒಂದು 5 ಅಡಿ ಹೈಟ್ ಬಂದುಬಿಟ್ರೆ ಸರ್ ಆಮೇಲೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಡುತ್ತೆ ಸರ್. ಸ್ಟಾರ್ಟ್ ಎಷ್ಟು ಇಳುವರಿ ಸಿಗುತ್ತೆ ಸರ್ ಈ ಒಂದು ಮೆಣಸಿನ ಬಳ್ಳಿಯಿಂದ ಸ್ಟಾರ್ಟಿಂಗ್? ಸರ್ ಈಗ ಸ್ಟಾರ್ಟಿಂಗ್ ಈಗ 3.5 4 ವರ್ಷಕ್ಕೆ ಬಿಡೋಕ್ಕೆ ಶುರುವಾದರೆ ಸರ್ ಡ್ರೈ ಆಗಿ ಅರ್ಧ kg ಹಿಂಗೆಲ್ಲ. ಈಗ 3 kg 4 kg ಹಸಿದು ಸಿಗ್ತಾ ಇರುತ್ತೆ ಸರ್ 3.5 4 ವರ್ಷದಲ್ಲೆಲ್ಲ ಸರ್. ಅದು ಬೆಳೀತಾ 10 ವರ್ಷ 15 ವರ್ಷ ದಾಟಿದ್ರೆ ಸರ್ 35ರಿಂದ 40 ಅಡಿ ಹೋಗುತ್ತೆ. ಆಗ ಒಂದು ಮರದಲ್ಲಿ 1 ಕ್ವಿಂಟಾಲ್ ತನಕ ಕುಯ್ಬೋದು ಸರ್ ಹಸಿ ಮೆಣಸನ್ನು. ಹಾಂ, 1 ಕ್ವಿಂಟಾಲ್ ತನಕ ಕುಯ್ಬೋದು ಸರ್. 20 kg ಅಂತೂ ಗ್ಯಾರಂಟಿ ಸಿಗುತ್ತೆ ಸರ್ ಡ್ರೈ ಆದರೆ. ಸರ್ ನಮ್ಮ ದುರ್ಗಾಂಬ ನರ್ಸರಿಯಲ್ಲಿ ಈಗ ಅಲ್ಲಿ ಫಸ್ಟ್ ನೋಡಿದ್ದೀವಿ ಸರ್ ಏಲಕ್ಕಿ, ನೆಲ್ಯಾಣಿ ಗೋಲ್ಡು ಮತ್ತು ಕಾಫಿದು, ಅದು ಬೇರೆ ಫ್ಲಾಟ್ ಮಾಡಿದ್ದೀವಿ ಸರ್. ಆ ಕಡೆ ನೋಡ್ಕೊ ಬಂದಿದ್ದು ಪೆಪ್ಪರ್ದು 1 ಇಂದ 10 ತನಕ ಮತ್ತು ಸಿಗಂದಿನಿ ಎಲ್ಲ ಇದೆ ಸರ್. ಇದು ನೋಡಿ ಸರ್ ಅಡಿಕೆ, ಇದು ಸರ್ ಪ್ಯೂರ್ ನಾಟಿ ಸರ್. ಹಾಂ, ಪ್ಯೂರ್ ನಾಟಿ ಅಡಿಕೆ ಸರ್. ಗೋಟು ನಾಟಿ ತೀರ್ಥಹಳ್ಳಿಯಿಂದ ಗೋಟ್ ತಂದು ಮಾಡಿದ್ದು ಸರ್. ಇದು ಪ್ಯೂರ್ ನಾಟಿ ಸರ್. ಇದು ಈಗ ಇದು ಎಷ್ಟು ದಿನದ ಗಿಡಗಳು ಇವು ಸರ್? ಇದು ಈಗ 6 ತಿಂಗಳಾಗಿದೆ ಸರ್. 6 ತಿಂಗಳಾಗಿದೆ. ಹಾಂ, ನಾಟಿ ಮಾಡಿ 6 ತಿಂಗಳಾಗಿದೆ ಸರ್. ಇದು ಇನ್ನೂ ಸ್ವಲ್ಪ ದಿನ ಬರ್ಬೇಕು ಸರ್, ಸ್ವಲ್ಪ ಹೈಟ್ ಆಗ್ಬೇಕು ಗಿಡ. ಈಗ ರೈತರು ತಗೊಂಡೋಗಿ ನಾಟಿ ಮಾಡೋದು ಎಷ್ಟು ದಿನ ಆಗಬೇಕು ಸರ್? 6 ತಿಂಗಳಿಗೂ ತಗೊಂಡೋಗಿ ನಾಟಿ ಮಾಡ್ತಾರೆ ಸರ್. 1 ವರ್ಷನೂ ಇಟ್ಟು ಮಾಡ್ತಾರೆ. ಇದನ್ನು ಬೇಕಾದ್ರೆ 3 ವರ್ಷ ಇಡ್ಬೋದು, 3 ವರ್ಷ ಇಡ್ಬೋದು, 4 ವರ್ಷ ಇಟ್ಟು ಮಾಡ್ಬೋದು, ಯಾವಾಗ ಬೇಕಿದ್ರೂ ಮಾಡ್ಬೋದು ಸರ್. ನೋಡಿ ಸರ್ ಬೀಜ, ಇದು ಗೋಟು ಸರ್, ನಾಟಿ ಗೋಟು ಸರ್. ಹಾಂ, ನಾಟಿ ಗೋಟು ಅಂದರೆ ಸರ್ ಚಿಕ್ಕದಿರುತ್ತೆ ಸರ್, ತುಂಬ ಚಿಕ್ಕದಿರುತ್ತೆ. ಅದರಲ್ಲೇ ಕಂಡುಹಿಡಿಯೋದು ಸರ್. ಗಿಡ ತಗೊಂಡು ಹೋದರೆ ನಾಟಿ ಇಲ್ಲ ಯಾವುದು ಬೇರೆ ವೆರೈಟಿನ, ಯಾವುದು ಮಂಗಳ, ಸತ್ಯಮಲ್, ಸುಮಾರು ವೆರೈಟಿ ಇದೆ ಸರ್. ನಾಟಿಲಿ ಸಣ್ಣ ಗೋಟು ಸರ್ ಇದು. ಹಾಂ, ಸಣ್ಣ ಗೋಟು ಇದ್ದರೆ ನಾಟಿ ಅಂತ ಯಾರು ಬೇಕಾದರೂ ಆರಾಮ್ಸೆ ಕಂಡುಹಿಡಿಬೋದು ಒಂದು ಗೋಟು ತೆಗೆದ್ರೆ ಸರ್. ಇದನ್ನು 1 ವರ್ಷಕ್ಕೂ ನೆಡ್ಬೋದು, 2 ವರ್ಷನೂ ಇಟ್ಟು ನೆಡ್ಬೋದು, ಯಾವಾಗ ಬೇಕಾದ್ರೆ ನೆಡ್ಬೋದು ಸರ್. ಇದನ್ನು 3 ವರ್ಷನೂ ಇಟ್ಟು ನೆಡ್ತಾರೆ. 6 ತಿಂಗಳಿಂದ ಮಿನಿಮಮ್ 6 ತಿಂಗಳಿಂದ ಭೂಮಿಗೆ ಹಾಕ್ಬೋದು. ಹಾಂ, ನೆಡ್ಬೋದು ಸರ್. 3 ಎಲೆ 4 ಎಲೆ ಬಂತು ಅಂದರೆ. ವಾತಾವರಣ ಚೇಂಜಸ್ ಏನಾದ್ರು ಬೇಕಿತ್ತಾ ಅಥವಾ ಹೇಗೆ ಅಡಿಕೆ ನಾಟಿ ಮಾಡಲಿಕ್ಕೆ? ಅಡಿಕೆ ನಾಟಿ ಮಾಡಲಿಕ್ಕೆ ನೀರು ಬೇಕು ಸರ್ ಮೇಯ್ನು. ಗುಂಡಿ 2 ಅಡಿ ಗುಂಡಿ ತೆಗೆದು ಆಳವಾಗಿ ನೆಟ್ಟಿ ಸರ್. ಮಣ್ಣು ಎಲ್ಲ ಮಣ್ಣಿಗೆ ಇದು ಅಡ್ಜಸ್ಟ್ ಆಗುತ್ತೆ ಸರ್ ಅಡಿಕೆ. ಈಗ ಕರ್ನಾಟಕದಲ್ಲಿ ಪ್ರತಿ ಭಾಗದಲ್ಲೂ, ನಮ್ಮ ಮಲೆನಾಡು ಭಾಗದಲ್ಲಿ ಇರಲಿಲ್ಲ, ಈಗ ನಮ್ಮ ಮಲೆನಾಡು ಭಾಗದಲ್ಲೂ ಶುರು ಮಾಡವ್ರೆ ಅಡಿಕೆ ನೆಡೋಕ್ಕೆ, ನಾಟಿ ಮಾಡಲಿಕ್ಕೆ. ಎಲ್ಲ ವೆದರಿಗೂ ಅಡ್ಜಸ್ಟ್ ಆಗುತ್ತೆ ಸರ್ ಈ ನಾಟಿ, ಎಲ್ಲ ಕಡೆ ಬರುತ್ತೆ. ಎಷ್ಟಡಿಗೆ ಹಾಕ್ಬೋದು ಇದನ್ನು ಸರ್? 10 ಅಡಿಗೆ ಹಾಕ್ತಾರೆ, 8 ಅಡಿಗೆ ಹಾಕ್ತಾರೆ, 6 ಅಡಿಗೆ ಹಿಂಗೆ ಸ್ಕ್ವೈರ್ ಮಾಡಿ ಹಾಕ್ತಾರೆ. ಅವ್ರ ಜಾಗ ಎಷ್ಟು ಹಿಡಿಯುತ್ತೆ ಆ ಥರ ಸರ್. ಅವ್ರು ಯಾವ ಥರ ಇದು ಮಾಡ್ತಾರೆ ಆ ಲೆಕ್ಕಾಚಾರದಲ್ಲಿ ಹಾಕ್ತಾರೆ ಸರ್. ಸರ್ ಎಲ್ಲ ವಿಚಾರ ಮಾತನಾಡಿದ್ರಿ, ರೇಟ್ ಬಗ್ಗೆ ಹೇಳಲೇ ಇಲ್ಲ ಸರ್. ನೀವು 10 ಕಡೆ ವಿಚಾರ ಮಾಡಿ ಬನ್ನಿ ಸರ್. ಎಲ್ಲರಿಗಿಂತ ಬೆಸ್ಟ್ ಪ್ರೈಸಲ್ಲಿ ನಾವು ಕೊಡ್ತೀವಿ ಸರ್. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸರ್, ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀವಿ. ಡೆಲಿವರಿನೂ ಸಹಿತ ಕೊಡ್ತೀವಿ ಸರ್. ಡೆಲಿವರಿ ಎಲ್ಲೆಲ್ಲ ಕೊಡ್ತೀರಾ ಡೆಲಿವರಿ ಕೇಳಿದ್ರೆ ರೈತ? ಹೌದು ಸರ್, ಕೊಡ್ತೀವಿ ಸರ್, ಡೆಲಿವರಿ ಕೊಡ್ತೀವಿ ಸರ್. ನಾವು ಈಗ ಚನ್ನಗಿರಿ, ದಾವಣಗೆರೆ, ಮಂಡ್ಯ, ಮದ್ದೂರು, ಮೈಸೂರು, KR ಪೇಟೆ ಎಲ್ಲ ಕಡೆ ಕೊಡ್ತಿದ್ವಿ ಸರ್ ಡೆಲಿವರಿ. ಹೌದು ಸರ್, ಕೊಡ್ತಿದ್ವಿ ಸರ್. ಡೆಲಿವರಿ ಚಾರ್ಜಸ್ ಏನಾದ್ರು ಆ್ಯಡ್ ಮಾಡ್ತೀರಾ? ಅದೇ ಸರ್, ಅವ್ರ ಗಿಡ ಎಷ್ಟು ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಕೊಡ್ತೀವಿ ಸರ್. ಜಾಸ್ತಿ ತಗೊಂಡ್ರೆ ಹಾಂ, ಜಾಸ್ತಿ ತಗೊಂಡ್ರೆ ಸ್ವಲ್ಪ ಕಡಿಮೆ ಮಾಡಿ ತಗೊಂಡೋಗಿ ನಾವೇ ಹೋಮ್ ಡೆಲಿವರಿ ಕೊಡ್ತೀವಿ ಸರ್.